ಊರಿಗೂರೇ ಮಲ್ಲಿಕಾರ್ಜುನನ ಜಪ. ಮಳಲಿ ಗ್ರಾಮದಲ್ಲಿ ರಂಗುರಂಗಿನ ಕಾರ್ಯಕ್ರಮ. ಊರಿಗೂರೇ ಹಬ್ಬದಲ್ಲಿ ತೇಲಾಡ್ತಾ ಇತ್ತು. ಎಲ್ಲೆಲ್ಲೂ ದೇವರ ನಾಮಾವಳಿ. ಎತ್ತಿನ ಬಂಡಿಯಲ್ಲಿ ದೇವರ ಮೂರ್ತಿಗಳ ಮೆರವಣಿಗೆ. ಸಾಲು ಸಾಲು ಮಹಿಳೆಯರಿಂದ ಕುಂಭಾರತಿ ಮೇಳ, ವಾದ್ಯಗಳ ಅದ್ಧೂರಿ ಸದ್ದು. ಈ ಸಂಭ್ರಮ ಕಂಡುಬಂದಿದ್ದು ಮುಧೋಳ ತಾಲೂಕಿನ ಮಳಲಿ ಗ್ರಾಮದಲ್ಲಿ. ಮಳಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಮಲ್ಲಿಕಾರ್ಜುನ ದೇವಸ್ಥಾನ ಲೋಕಾರ್ಪಣೆ ಸಂಭ್ರಮ ಮನೆ ಮಾಡಿತ್ತು. ಗ್ರಾಮದ ತುಂಬ ರಂಗುರಂಗಿನ ಕಾರ್ಯಕ್ರಮಗಳು ನಡೆದವು. ವಾದ್ಯ ಮೇಳಗಳು ಗ್ರಾಮದಲ್ಲಿ ಸದ್ದು ಮಾಡಿದ್ವು. ಶೃಂಗಾರಗೊಂಡ ಎತ್ತಿನ ಗಾಡಿಯಲ್ಲಿ ಸ್ವಾಮೀಜಿಗಳು ಸೇರಿದಂತೆ ಶಿವಲಿಂಗ ಮೂರ್ತಿ, ನಂದಿ ವಿಗ್ರಹ, ಮಲ್ಲಿಕಾರ್ಜುನ ದೇವರ ಪುತ್ಥಳಿಗಳನ್ನು ಊರ ತುಂಬ ಮೆರವಣಿಗೆ ಮಾಡಿದ್ರು. ಕುಂಭ ಮತ್ತು ಆರತಿ ಮೇಳಗಳಲ್ಲಿ ಸಾವಿರಾರು ಮಹಿಳೆಯರು ಸಾಗಿದ್ರು. ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಮಳಲಿ ಗ್ರಾಮದಲ್ಲಿ ಜನಸಾಗರವೇ ನಿರ್ಮಾಣವಾಗಿತ್ತು. ಮಲ್ಲಿಕಾರ್ಜುನನ ಉತ್ಸವಕ್ಕೆ ರೊಟ್ಟಿಗಳ ರಾಶಿ. ಸಾವಿರಾರು ಮಹಿಳೆಯರ ತಲೆ ಮೇಲೆ ಬುತ್ತಿಗಂಟು. ಇನ್ನು ದೇವರ ಉತ್ಸವಕ್ಕೆಂದೇ ಊರಿನ ಮಹಿಳೆಯರು ರೊಟ್ಟಿ ಬುತ್ತಿಗಳನ್ನ ಕಟ್ಟಿಕೊಂಡು ಬಂದ್ರು. ಬೃಹತ್ತಾದ ರೊಟ್ಟಿ ಮೆರವಣಿಗೆ ಹೆಚ್ಚಿನ ಗಮನ ಸೆಳೆಯಿತು. ರೊಟ್ಟಿಗಳನ್ನ ನೋಡ್ತಾ ಇದ್ರೆ ಆಗಲೇ ತಿನ್ನಬೇಕು ಅನಿಸ್ತಿತ್ತು. ದೇವಸ್ಥಾನದಲ್ಲಿ ರೊಟ್ಟಿಗಳ ರಾಶಿಯೇ ಸಂಗ್ರಹವಾಗಿತ್ತು. ಹೂಗಳ ರಾಶಿಯಿಂದಲೇ ದೇವಸ್ಥಾನ ಅಲಂಕೃತವಾಗಿತ್ತು. ದೇವಸ್ಥಾನದ ಮೆರವಣಿಗೆಯಲ್ಲಿ ಬಂದ ಬಳಿಕ ಸಭೆ ಸೇರಿದ್ರು. ದೇವಸ್ಥಾನದ ಆವರಣದೊಳಗೆ ಮಾದಲಿಯಲ್ಲಿ ಶಿವಲಿಂಗ ಮೂರ್ತಿ ತಯಾರಿಸಿದ್ದು ಕಣ್ಮನ ಸೆಳೆಯಿತು. ಮೂರ್ತಿಗಳನ್ನ ಭಕ್ತಿ ಭಾವದಿಂದ ಬರಮಾಡಿಕೊಂಡ್ರು. ಮೂರ್ತಿಗಳಿಗೆ ಅಲಂಕಾರ ಮಾಡಿದ್ರು. ಬಂದ ಭಕ್ತರೆಲ್ಲರಿಗೂ ಅನ್ನ ಪ್ರಸಾದ ಸೇವೆ ನಡೆಸಲಾಯಿತು. ಶ್ರೀಶೈಲ ಜಗದ್ಗುರುಗಳ ಅಡ್ಡ ಪಲ್ಲಕ್ಕಿ ಉತ್ಸವ. ಸಚಿವರು ಸಂಸದರು ಸೇರಿ ಗಣ್ಯಾತಿ ಗಣ್ಯರು ಭೇಟಿ. ಇನ್ನು ಮಾರನೇ ದಿನ ಶ್ರೀಶೈಲ ಜಗದ್ಗುರುಗಳು ಮಳಲಿಗೆ ಭೇಟಿ ನೀಡಿದ್ರು. ದೇವಸ್ಥಾನವೊಂದರಲ್ಲಿ ಪೂಜೆ ನಡೆಸಿದ್ರು. ಬಳಿಕ ಶ್ರೀಶೈಲ ಜಗದ್ಗುರುಗಳ ಅಡ್ಡ ಪಲ್ಲಕ್ಕಿ ಉತ್ಸವ ಬಹು ಅದ್ಧೂರಿಯಾಗಿ ನಡೆಯಿತು. ಗುರುಗಳ ಅಡ್ಡ ಪಲ್ಲಕ್ಕಿ ಉತ್ಸವಕ್ಕೂ ವಾದ್ಯ ಮೇಳಗಳು ಹೆಚ್ಚಿನ ಮೆರುಗು ನೀಡಿದ್ವು. ಕಿರೀಟ ತೊಡಿಸಿ ಭಕ್ತಿ ಮೆರೆದ್ರು. ಆರತಿ ಕುಂಭ ಮೇಳಗಳ ಝಲಕ್ ಕಂಡುಬಂತು. ಜಗದ್ಗುರುಗಳ ಅಡ್ಡ ಪಲ್ಲಕ್ಕಿ ಸಾಗುವ ದಾರಿಯಲ್ಲಿ ಶಾಲಾ ಮಕ್ಕಳು ಹೂಮಳೆಗರಿಯುವ ದೃಶ್ಯಗಳು ಕಂಡಿತು.
ಅಡ್ಡಪಲ್ಲಕ್ಕಿ ಉತ್ಸವದ ವೇಳೆ ಸಂಸದರಾದ ಪಿಸಿ ಗದ್ದಿಗೌಡರ್, ಗೋವಿಂದ ಕಾರಜೋಳ, ಸಚಿವ ಆರ್ಬಿ ತಿಮ್ಮಾಪುರ್ ಸೇರಿದಂತೆ ಜನಪ್ರತಿನಿಧಿಗಳು ಭಾಗಿಯಾಗಿ ಗುರುಗಳ ಆಶೀರ್ವಾದ ಪಡೆದರು. ಉತ್ಸವದ ವೇಳೆ ಬೃಹತ್ ಬೊಂಬೆ ವೇಷಧಾರಿಗಳು ಆಕರ್ಷಕವಾಗಿತ್ತು. ಶಾಲಾ ಮಕ್ಕಳಿಂದ ಲೆಜಿಮ್, ಕೋಲಾಟಗಳು ನಡೆದವು. ವಿವಿಧ ಜಾನಪದ ನೃತ್ಯಗಳ ಪ್ರದರ್ಶನವಾಯಿತು. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ, ವಚನಗಾತಿ ಅಕ್ಕ ಮಹಾದೇವಿ ಮತ್ತು ಶರಣರ ವೇಷ ತೊಟ್ಟ ಮಕ್ಕಳು ಕಾಣಿಸಿದ್ರು. ಸುಮಾರು 1 ಕಿಲೋಮೀಟರ್ ನಡೆದ ಅಡ್ಡಪಲ್ಲಕ್ಕಿ ಉತ್ಸವ ದೇವಸ್ಥಾನದ ತನಕ ಸಾಗಿ ಬಂತು. ದೇವರ ಗುಡಿ ಲೋಕಾರ್ಪಣೆ, ಮೂರ್ತಿಗಳ ಪ್ರತಿಷ್ಠಾಪಿಸಿ ಮಹಾಮಂಗಳಾರತಿ ನಡೆಯಿತು. ಧಾರ್ಮಿಕ ಸಭೆಯಲ್ಲಿ ಸಂಗೀತ ತಂಡಗಳು ಮತ್ತು ಶಾಲಾ ವಿದ್ಯಾರ್ಥಿಗಳಿಂದ ಗಾಯನ ನಡೆಯಿತು. ಹೀಗೆ ಅತ್ಯಂತ ವ್ಯಾಪಕವಾಗಿ ಮಲ್ಲಿಕಾರ್ಜುನನನ್ನು ಆರಾಧಿಸುವಂಥ ಭಕ್ತಸ್ತೋಮ ಈ ಭಾಗದಲ್ಲಿ ತುಂಬಿಕೊಂಡಿದೆ. ಅವರ ಭಕ್ತಿಯ ಪ್ರಭಾವ ಎಷ್ಟು ದೊಡ್ಡದಿದೆ ಅಂತ ಕೇಳಿದರೆ, ವರ್ಷಕ್ಕೊಮ್ಮೆ ಶ್ರೀಶೈಲಕ್ಕೆ ಬರೋದಲ್ಲದೆ ತಮ್ಮ ಊರೊಳಗೂ ಕೂಡ ಮಲ್ಲಿಕಾರ್ಜುನ ದೇವಾಲಯವನ್ನು ಕಟ್ಟಿಕೊಂಡು ಪ್ರತಿದಿನ ಆ ಮಲ್ಲಯ್ಯನನ್ನು ದರ್ಶನ ಮಾಡಿಕೊಳ್ಳೋದರ ಜೊತೆಗೆ ಯುಗಾದಿ ಸುತ್ತಮುತ್ತ ಪ್ರತಿ ಮನೆಗೂ ಕಂಬಿಯನ್ನು ತೆಗೆದುಕೊಂಡು ಹೋಗಿ ಅವರ ಪೂಜೆಯನ್ನು ಸ್ವೀಕರಿಸಿ ಶ್ರೀಶೈಲಕ್ಕೆ ಕರ್ಕೊಂಡು ಬರುವಂತಹ ಬಹಳ ದೊಡ್ಡ ಧಾರ್ಮಿಕ ಪರಂಪರೆ ಈ ಭಾಗದಲ್ಲಿ ಇರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಮಳಲಿಯ ಎಲ್ಲ ಭಕ್ತರು ಬಡವ ಶ್ರೀಮಂತ, ಜಾತಿ ಮತ ಪಂಥ ಪಕ್ಷ ಪಂಗಡ ಅನ್ನುವಂಥ ಯಾವ ಭೇದವನ್ನು ಇರಿಸಿಕೊಳ್ಳದೇ ಎಲ್ಲರೂ ಕೂಡಿಕೊಂಡು ಸುಂದರವಾಗಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಉದ್ಘಾಟನೆಗೆ ಅಡ್ಡಪಲ್ಲಕ್ಕಿ ಮಹೋತ್ಸವದ ಮೂಲಕ ಶ್ರೀಶೈಲದ ಜಗದ್ಗುರುಗಳವರನ್ನೇ ಬರಮಾಡಿಕೊಂಡು ಲಿಂಗದ ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸಿಯಾಗಿದೆ. ಇಂತಹ ಈ ಕಾರ್ಯಕ್ರಮವನ್ನು ಸಮಾರಂಭವನ್ನು ಗಮನಿಸಿದರೆ ಈ ಭಾಗದೊಳಗೆ ಇದೊಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ಅಭೂತಪೂರ್ವವಾದ ಧರ್ಮ ಕಾರ್ಯ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಕೇವಲ ಇದೊಂದು ಸಭೆಯಾಗದೆ ಒಂದು ಜಾತ್ರೆ ಅನ್ನೋ ರೀತಿಯಲ್ಲಿ ಭಕ್ತಸ್ತೋಮ ಉತ್ಸವದಿಂದ ಈ ಕಾರ್ಯಕ್ರಮವನ್ನು ಆನಂದಿಸ್ತಾ ಇದ್ದಾರೆ. ಅದ್ಧೂರಿ ಸಂಭ್ರಮಕ್ಕೆ ಕಾರಣೀಭೂತರಾದವರಿಗೆ ಗುರುಗಳು ಸನ್ಮಾನಿಸಿ ಆಶೀರ್ವದಿಸಿದ್ರು. ಅಲ್ಲದೆ ವಿವಿಧ ಮಠಾಧೀಶರಿಗೂ ಗೌರವಿಸಲಾಯಿತು. ಊರಿನ ಭಕ್ತಾದಿಗಳು ಜಗದ್ಗುರುಗಳ ಆಶೀರ್ವಾದ ಪಡೆದರು.
ಭಕ್ತನೂ ಕೂಡ ದೇವಾಲಯ ಕಟ್ಟಲಿಕ್ಕೆ ದೇಣಿಗೆ ಕೊಟ್ಟಿರ್ತಾನೆ. ಗುಡಿಸಲ್ದಾಗಿರೋ ಬಡ ಭಕ್ತನೂ ಕೂಡ ದೇಣಿಗೆ ಕೊಟ್ಟಿರ್ತಾನೆ. ಯಾರೇ ಅವನು ಹೋಗಿ ಅಲ್ಲೋ ನಿನಗ ಇರಾಕ್ ಮನೆ ಇಲ್ಲ ಮತ್ತು ದೇವ್ರ ಗುಡಿ ಕಟ್ಟಾಕ ರೊಕ್ಕ ಕೊಡ್ತೀಯಲ್ಲ ನೀನು ಅಂತ ಕೇಳಿದ್ರ ಅವ ಹೇಳೋ ಮಾತು ಎಷ್ಟು ಅದ್ಭುತ ಇರ್ತದಂದ್ರೆ ಅವ ಹೇಳ್ತಾನ, ದೇವ್ರನ್ನ ನಾವು ಚೆನ್ನಾಗಿಟ್ಟಿವಿ ಅಂದ್ರೆ ಆ ದೇವ್ರ ನಮ್ಮನ್ನು ಚೆನ್ನಾಗಿಡ್ತಾನ್ರಿ, ಅದಕ್ಕೆ ನಾವು ಕೊಡ್ತೀವಿ ಅಂತ. ಅವ್ರ ಭಕ್ತಿ ಎಷ್ಟು ದೊಡ್ಡದು ಅಂದ್ರೆ, ಗುಡಿ ಕಟ್ಟಿ ದೇವರನ್ನು ಚೆನ್ನಾಗಿ ನಾವು ಇಟ್ಟಿವಿ ಅಂದ್ರೆ ಆ ದೇವರು ಮನೆ ಕಟ್ಕೊಳ್ಳೋ ಶಕ್ತಿ ನಮಗೆ ಕೊಟ್ಟದಾನ, ನಾವು ಕಟ್ಕೋಬಹುದು ಮನಿನ ಅನ್ನುವಂಥ ಭಾವನೆ. ಈ ಭಾವನೆಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಒಟ್ನಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ, ಗ್ರಾಮೀಣ ಸೊಗಡಿನೊಂದಿಗೆ ಮಳಲಿ ಗ್ರಾಮದಲ್ಲಿ ನಡೆದ ಸಡಗರ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ರನ್ ಟಿವಿ ನ್ಯೂಸ್, ಮಳಲಿ. ದ್ವಿಚಕ್ರ ವಾಹನಕ್ಕೆ ಹೆಸರುವಾಸಿಯಾದ ಅದಿತಿ ಹೋಂಡಾ ಶೋರೂಮ್ನಿಂದ ದೀಪಾವಳಿ ಹಬ್ಬಕ್ಕೆ ಭರ್ಜರಿ ಆಫರ್. ಪ್ರತಿ ಬೈಕ್ ಮತ್ತು ಸ್ಕೂಟರ್ ಖರೀದಿಯ ಜೊತೆ ಬ್ರಾಂಡೆಡ್ ಜಾಕೆಟ್, ಗುಣಮಟ್ಟದ ಹೆಲ್ಮೆಟ್ ಮತ್ತು ಬೈಕ್ ಕವರ್ ಉಚಿತ. ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ 4,000 ರೂಪಾಯಿ ಡಿಸ್ಕೌಂಟ್. ಮುಧೋಳ ಸೇರಿದಂತೆ ಲೋಕಾಪುರ, ಜಮಖಂಡಿ, ಬನಹಟ್ಟಿ, ಸಾವಳಗಿ, ಚಿಕ್ಕಲಕ್ಕಿ ಕ್ರಾಸ್ ಶಾಖೆಗಳಲ್ಲೂ ಈ ಸೌಲಭ್ಯಗಳು ಲಭ್ಯ. ಸ್ಟೈಲಿಶ್ ಲುಕ್ ಹೊಂದಿರುವ ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಖರೀದಿಸಿ 4,000 ರೂಪಾಯಿ ಡಿಸ್ಕೌಂಟ್. ದೀಪಾವಳಿ ಹಬ್ಬದ ಸಂಭ್ರಮ ಮತ್ತಷ್ಟು ಹೆಚ್ಚಿಸಿಕೊಳ್ಳಿರಿ. ಆಕ್ಟಿವ್ ಹೋಂಡಾ ಮತ್ತು ಡಿಯೋ ಸ್ಕೂಟರ್ ಖರೀದಿಯ ಜೊತೆ ಪಡೆಯಿರಿ 4,000 ರೂಪಾಯಿ ಡಿಸ್ಕೌಂಟ್. ಕೂಡಲೇ ಭೇಟಿ ನೀಡಿ ಅದಿತಿ ಹೋಂಡಾ ಶೋರೂಮ್, ವಿಶ್ವೇಶ್ವರ ನಗರ, ಲೋಕಾಪುರ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.